ಅಬ್ಬಾ ಏನು ಸೆಕೆ! ಈ ಸೆಕೆಗೆ ಕಲ್ಲಂಗಡಿ ಹಣ್ಣು ತಿನ್ನಬೇಕು ಅನಿಸುತ್ತೆ. ಹೆಚ್ಚಿನವರ ಮನೆಯಲ್ಲಿ ಕಲ್ಲಂಗಡಿ ಹಣ್ಣು ತಂದು ಸ್ಟಾಕ್ ಇಟ್ಟಿರ್ತೀರಾ. ಈ ಕಲ್ಲಂಗಡಿ ಹಣ್ಣು ತಿಂದಾದ್ಮೇಲೆ ಸಿಪ್ಪೆನ ಬಿಸಾಕಬೇಡಿ. ಇದು ಒಂದು ಝೀರೋ ವೇಸ್ಟ್ ಹಣ್ಣು. ಈ ಸಿಪ್ಪೆಯನ್ನು ಉಪಯೋಗಿಸಿ ನೀವು ರುಚಿಯಾದ ದೋಸೆಯನ್ನು ಮಾಡಬಹುದು. ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಹಣ್ಣು ಕಟ್ ಮಾಡಿ ಆಗಿದೆ. 2 ಗ್ಲಾಸ್ ಬೆಳ್ತಿಗೆ ಅಕ್ಕಿಯನ್ನು ನೀರಿನಲ್ಲಿ ನೆನೆಸಿ ಇಡಿ. ಈ ಸಿಪ್ಪೆಯನ್ನು ಈಗ ಕಟ್ ಮಾಡಿಕೊಳ್ಬೇಕು. ಸಿಪ್ಪೆಯ ಹಸಿರು ಭಾಗ ತೆಗೆದು ಹಣ್ಣು ಮತ್ತು ಆ ಹಸಿರು ಭಾಗದ ಮಧ್ಯೆ ಇರುವ ಬಿಳಿ ಭಾಗವನ್ನು ಉಪಯೋಗಿಸ್ಕೊಳ್ಳುವಂಥದ್ದು. ನೋಡಿ, ಈ ಥರ ಕಟ್ ಮಾಡಿಕೊಳ್ಬೇಕು. ಕಟ್ ಮಾಡಿ ಆಮೇಲೆ ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು. ನಾನು ಅಕ್ಕಿಯನ್ನು ಸಪರೇಟಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ. ನೀವು ಜೊತೆಗೇ ಗ್ರೈಂಡ್ ಮಾಡಿಕೊಳ್ಬಹುದು. 1 ಕಪ್ ಕಲ್ಲಂಗಡಿ ಸಿಪ್ಪೆ ತುಂಡುಗಳನ್ನು ತೆಗೆದುಕೊಂಡ್ರೆ 2 ಕಪ್ನಷ್ಟು ಅಕ್ಕಿಯನ್ನು ತೆಗೆದುಕೊಳ್ಳಿ. 2 ಸ್ಪೂನ್ನಷ್ಟು ತೆಂಗಿನ ತುರಿಯನ್ನು ತೆಗೆದುಕೊಳ್ಳಿ. ಈ ಥರ ಚೆನ್ನಾಗಿ ಕಟ್ ಮಾಡಿಕೊಳ್ಬೇಕು. ನೀವು ನನ್ನ ಚಾನೆಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಸಿಗ್ತದೆ. ಕಟ್ ಮಾಡಿ ಆಗಿದೆ. ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಈ ತುಂಡುಗಳನ್ನು ಹಾಕ್ಕೊಳ್ಬೇಕು. 2 ಸ್ಪೂನ್ನಷ್ಟು ತೆಂಗಿನ ತುರಿ, 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ಚೆನ್ನಾಗಿ ರುಬ್ಕೊಳ್ಳುವಂಥದ್ದು. ರುಬ್ಬಿ ತಂದಿದ್ದೇನೆ ನೋಡಿ. ನೀವು ಅಕ್ಕಿಯನ್ನು ಈಗ ರುಬ್ಕೊಳ್ತಿದ್ರೆ ಇನ್ನು ಇದಕ್ಕೆ ಅಕ್ಕಿಯನ್ನು ಹಾಕಿ ರುಬ್ಕೊಳ್ಳುವಂಥದ್ದು. ನಾನು ಅಕ್ಕಿ ಹಿಟ್ಟನ್ನು ಮೊದಲೇ ರುಬ್ಬಿ ಇಟ್ಕೊಂಡಿದ್ದೆ. ಈಗ ಇದನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಆಮೇಲೆ ಮಿಕ್ಸಿಯನ್ನು ತೊಳೆದು ಅದೇ ನೀರನ್ನು ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ನೋಡಿ, ಈಗ ಈ ಹಿಟ್ಟಿನ ಹದ ನೀರು ದೋಸೆಯ ಹಿಟ್ಟಿನ ಹದಕ್ಕೆ ಬರಬೇಕು. ನಾನು ಇವತ್ತು ಈ ದೋಸೆಯನ್ನು ನೀರು ದೋಸೆಯಂತೆ ಎರ್ಕೊಳ್ತಾ ಇದ್ದೇನೆ. ಸ್ವಲ್ಪ ಹಿಟ್ಟನ್ನು ಗಟ್ಟಿಯಾಗಿ ಮಾಡಿಕೊಂಡ್ರೆ ನೀವು ಬೇರೆ ದೋಸೆ, ಉದ್ದಿನ ದೋಸೆ ಹೇಗೆ ಹಾಕ್ಕೊಳ್ತೀರಾ ಅದೇ ಥರನೂ ಹಾಕ್ಕೊಳ್ಬಹುದು. ನಾನು ಇವತ್ತು ನೀರು ದೋಸೆ ಥರ ದೋಸೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಬಿಸಿಯಾದ ತವಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೇನೆ. ದೋಸೆಯನ್ನು ಈ ಥರ ಹಾಕ್ಕೊಳ್ಬೇಕು. ಆಮೇಲೆ ಮುಚ್ಚಳ ಮುಚ್ಚಿ ಬೇಯಿಸುವಂಥದ್ದು. ಮೊದಲು ಮಾಡಿದ ದೋಸೆಯನ್ನು ಮಡಚಿ ಇಡ್ತಾ ಇದ್ದೇನೆ. ಈಗ ದೋಸೆ ಬೆಂದಿದೆ, ತೆಗಿತಾ ಇದ್ದೇನೆ. ನೀಟಾಗಿ ಬಂದಿದೆ ನೋಡಿ. ಬಣ್ಣವು ರುಚಿಯು ಎರಡೂ ಚೆನ್ನಾಗಿತ್ತು. ಇನ್ಮೇಲೆ ನೀವು ಕಲ್ಲಂಗಡಿ ಹಣ್ಣು ತಂದಾಗ ಸಿಪ್ಪೆಯನ್ನು ಬಿಸಾಕಬೇಡಿ. ಹೀಗೆ ದೋಸೆಯನ್ನು ಮಾಡಿ ತಿನ್ನಿ, ಆರೋಗ್ಯವಾಗಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ.